ಮಾರ್ನಿಂಗ್ ಸ್ಟೂಡೆಂಟ್ಸ್, 8ನೇ ತರಗತಿಯ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ನಾವು ಈ ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟಂತ ಏನು ಚತುರ್ಭುಜಗಳು ಅಂತಕ್ಕಂಥ ಅಥವಾ ಚತುರ್ಭುಜಗಳ ಪರಿಚಯ ಅಂತಕ್ಕಂಥ ಪಾಠದಲ್ಲಿ ಬಹುಭುಜಾಕೃತಿಯ ಅರ್ಥ, ಅದರಲ್ಲಿ ಬಹುಭುಜಾಕೃತಿಯ ವಿಧಗಳು, ಚತುರ್ಭುಜದ ಅರ್ಥ, ಚತುರ್ಭುಜದ ವಿಧಗಳಾಗಿರ್ತಕ್ಕಂಥ ಚೌಕ, ಆಯತ, ಸಮಾಂತರ ಚತುರ್ಭುಜ, ತ್ರಾಪಿಜ್ಯ, ಪತಂಗ, ವಜ್ರಾಕೃತಿ, ಇವುಗಳ ಲಕ್ಷಣಗಳನ್ನು ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಇವುಗಳ ಮೇಲಿನ ಸಮಸ್ಯೆಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ನಿಮ್ಮ ಪಾಠ ವರ್ಗಗಳು ಮತ್ತು ವರ್ಗಮೂಲಗಳು. ವರ್ಗಗಳು ಮತ್ತು ವರ್ಗಮೂಲಗಳು. ವರ್ಗಗಳು ಮತ್ತು ವರ್ಗಮೂಲಗಳು. ಈಗ ನೀವೆಲ್ಲ ಸಾಕಷ್ಟು ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ಹೌದಾ? ಇದರಲ್ಲಿ ಉದಾಹರಣೆಗೆ ನಾನಿಲ್ಲಿ ಕೆಲವು ಸಂಖ್ಯೆಗಳನ್ನು ನೋಡಿದೆ. 1 × 1 is equal to 1. ಒಂದು ಸ್ಕ್ವೇರ್ ಅಂತ ಬರೆಯಬಹುದು 1. 2 × 2 is equal to 2 ಸ್ಕ್ವೇರ್, it is equal to 4. 2 2 4. 3 × 3 that is equal to 3 ಸ್ಕ್ವೇರ್ ಅಂತ ಬರೆಯಬಹುದು. 3 3 1. ಅದೇ ತರ 4 × 4 that is equal to 4 ಸ್ಕ್ವೇರ್, that is equal to 4 4 11. 5 × 5 is equal to 5 ಸ್ಕ್ವೇರ್, x × x ಸ್ಕ್ವೇರ್ ಹೆಂಗಾಗುತ್ತೆ 5 × 5 ಸ್ಕ್ವೇರ್, that is equal to 5 5 20. 6 × 6 that is equal to ಎಂತ ಬರೆಯಬಹುದು 6 ಸ್ಕ್ವೇರ್, that is equal to 6 36. ಸರಿನಾ? ಸೊ ಈ ರೀತಿಯಲ್ಲಿ ನಾವು ಈ ಸಂಖ್ಯೆಗಳನ್ನು ಬರೀತಾ ಹೋಗ್ತೀವಿ. ಇದೇ ತರ ನೀವು +1 ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ -1 × -1 is equal to -1 ಹೋಲ್ ಸ್ಕ್ವೇರ್, that is equal to 1. ಅಥವಾ -2 × -2 that is equal to -2 ಹೋಲ್ ಸ್ಕ್ವೇರ್, that is equal to 4. ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4. -3 × -3 that is equal to -3 ಹೋಲ್ ಸ್ಕ್ವೇರ್, that is equal to 1. ಸಿಮಿಲರ್ಲಿ -4 × -4 ಏನಂತ ಬರೀಬಹುದು -4 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, that is equal to -× ಪ್ಲಸ್ 4 4 16. ಆದ್ರೆ ಇದನ್ನ ನಿಮಗೆ ಗೊತ್ತಿದೆ -5 × -5 is equal to -5 ಸ್ಕ್ವೇರ್ ಅಂತ ಬರೆದ್ರೆ ಸರಿ ಆಗುತ್ತಾ? ಇಲ್ಲಿ ಗಮನಿಸಬೇಕು ಮಕ್ಕಳು. ಈ ತರ ಬರೆದ್ರೆ ಇದು ಸೇಮ್, ಅಥವಾ ಇದಕ್ಕೆ ನಾನು -5 ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ಇದಕ್ಕೂ ಇರ್ತಕ್ಕಂಥ ಏನಾದ್ರು ವ್ಯತ್ಯಾಸ ಇದೆ? ಎರಡು ಒಂದೇ ಅರ್ಥ ಕೊಡುತ್ತೆ. ಎರಡು ಒಂದೇ ಅರ್ಥವನ್ನ ಕೊಡೋದಿಲ್ಲ, ಎರಡು ಬೇರೆ ಬೇರೆ ಅರ್ಥವನ್ನ ಕೊಡೋದು. ಈ ರೀತಿ ಬರೆದ್ರೆ ಈ ಸ್ಕ್ವೇರ್ ಏನಿದೆ, ಘಾತ 2 ಏನಿದೆಯೋ ಆ ಘಾತ ಸೂಚಿ ಕೇವಲ 5ಕ್ಕೆ ಮಾತ್ರ ಅನ್ವಯಿಸುತ್ತೆ, ಮೈನಸ್ಸಿಗೆ ಅನ್ವಯಿಸೋದಿಲ್ಲ. ಈ ರೀತಿ ಬರೆದ್ರೆ ಬ್ರಾಕೆಟ್ ಹಾಕಿ ಬರೆದ್ರೆ ಈ ಸ್ಕ್ವೇರ್ ಏನಿದೆ ದಿಸ್ ಈಸ್ ಅಪ್ಲಿಕಬಲ್ ಫಾರ್ ಬೋತ್ ಫಾರ್ ದ 5 ಅಂಡ್ ಆಲ್ಸೋ ಫಾರ್ ದ ಮೈನಸ್. ಅರ್ಥ ಆಯ್ತಾ? ಈ ತರ ಬರೆದಾಗ ಇದ್ರ ಬೆಲೆ -5 ವರ್ಗ 20. ಇಲ್ಲಿ ಹೋಲ್ ಅಂದ್ರೆ ಎಲ್ಲ, ಹೋಲ್ ಸ್ಕ್ವೇರ್ ಅಂತಂದ್ರೆ ಎಲ್ಲ, ಅಂದ್ರೆ ಈ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಎಲ್ಲದಕ್ಕೂ ಈ ಸ್ಕ್ವೇರ್ ಅನ್ವಯಿಸುತ್ತೆ ಅಂತ. ಆಗ ಇದ್ರ ಬೆಲೆ ಏನಾಗುತ್ತೆ -× ಪ್ಲಸ್ 5 ವರ್ಗ 25 ಅಂತ ಆಗುತ್ತೆ. ಹಾಗಾಗಿ ಈ ರೀತಿ ಬರೀಬಾರ್ದು. ಅಂದ್ರೆ ಕೆಲವು ಸಂದರ್ಭದಲ್ಲಿ ಈ ತರ ಬರುತ್ತೆ, ಆದ್ರೆ ಇದರ -5 2 ಸರಿ ಗುಣಿಸೋದ್ರ ಅದರರ್ಥ -5 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ವಿನಃ ಈ ರೀತಿ ಬರೆದ್ರೆ ಅದು ತಪ್ಪಾಗುತ್ತೆ. ಗಮನಿಸ್ಕೋಬೇಕು ಈ ತರದ್ದೆಲ್ಲ. ಕೆಲವೆಲ್ಲ ಈ ತರದ ಏನು ಕೀ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ನೀವು ಸರಿಯಾಗಿ ಗಮನಿಸ್ಬೇಕು. ಈ ರೀತಿ ಬರೀಬಾರದು ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ಎಷ್ಟಾಯ್ತದ -5 ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಪ್ಲಸ್ 20. ಅಥವಾ ಏನಾರ ಉದಾಹರಣೆಗೆ 2/3 × 2/3 is equal to 2/3
ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು 4/1 ಅಥವಾ x into x is equal to x whole square that is equal to x square. ಇಲ್ಲಿ ಬಂದಿರತಕ್ಕಂತ ಈ ತರದ ಸಂಖ್ಯೆಗಳೇನಿದೆ 1 4 9 16 25 36 4/9 x square ಅಥವಾ ಮೈನಸ್ 3/5 ಇಂಟು ಮೈನಸ್ 3/5 is equal to minus 3/5 whole square that is equal to 9/20. ಸರಿನಾ? ಇದೇನಿದೆ ಇವೆಲ್ಲವನ್ನು ನಾವೇನಂತ ಕರಿತೀವಿ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ವರ್ಗ ಸಂಖ್ಯೆಗಳು ಏನಾಗಿದೆ ವರ್ಗ ಸಂಖ್ಯೆಗಳು ಅಂತಂದ್ರೆ ಇಲ್ಲಿ ನೋಡಿ ಈ 1 ಆಗಿರ್ಬೋದು 4 ಆಗಿರ್ಬೋದು 9 ಆಗಿರ್ಬೋದು 16 ಆಗಿರ್ಬೋದು 25 ಆಗಿರ್ಬೋದು 36 ಆಗಿರ್ಬೋದು ಅಥವಾ ಆ ಕಡೆ ಇರ್ತಕ್ಕಂಥ ಸಂಖ್ಯೆಗಳು ಇವು ಬಂದಿರೋದು ಯಾವಾಗ ಒಂದೇ ರೀತಿಯ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ. ಹೌದಾ? ಈಗ 5 into 6 is equal to 30 ಅಂತ ಬರೀತೀವಿ. ಇದು ವರ್ಗ ಸಂಖ್ಯೆ ಅಲ್ಲ. ಈ 30 ಅಂತಕ್ಕಂಥದ್ದು ವರ್ಗ ಸಂಖ್ಯೆ ಅಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿದೆ. ಆದ್ರೆ ಇದು ಒಂದೇ ರೀತಿಯ ಎರಡು ಸಂಖ್ಯೆಗಳ ಗುಣಲಬ್ಧ. ಅದೇ ತರ ಉದಾಹರಣೆಗೆ -5 ಇಂಟು +5 ಗುಣಿಸ್ತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 5 25 ಬರುತ್ತೆ. ಇದು ಕೂಡ ವರ್ಗ ಸಂಖ್ಯೆ ಅಲ್ಲ. ಯಾಕೆ? -5 ಅನ್ನೋದೇ ಬೇರೆ ಸಂಖ್ಯೆ, +5 ಅಂತಕ್ಕಂಥದ್ದೇ ಬೇರೆ ಸಂಖ್ಯೆ. ಅಂದ್ರೆ ನೀವು ಗುಣಿಸ್ಬೇಕು ಅಂದ್ರೆ ಒಂದೇ ರೀತಿಯ ಎರಡು ಸಂಖ್ಯೆಗಳನ್ನು ಗುಣಿಸ್ಬೇಕು. ಒಂದೇ ರೀತಿಯ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಗಳೇನಿವೆ ಅವುಗಳನ್ನ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ವರ್ಗ ಸಂಖ್ಯೆಗಳು ಅಂತಂದ್ರೆ ಏನಪ್ಪ ಅಂದ್ರೆ ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನ ನಾವೇನಂತ ಕರಿತೀವಿ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನು ನಾವೇನಂತ ಕರಿತೀವಿ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆಗಳು ಎನ್ನುವರು. ಎರಡು ಸಮ ಅಪವರ್ತನಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆಗಳು ಎನ್ನುವರು. ಆಯ್ತಾ? ಎಕ್ಸಾಂಪಲ್ 1 into 1 is equal to 1 ರ ವರ್ಗ, 1 ಸ್ಕ್ವೇರ್ 1 ರ ವರ್ಗ 1. 2 into 2 2 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4. 3 into 3 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 9. 4 into 4 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 16. 5 into 5 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 25. ಈ ರೀತಿ ಇವನು ಒಂದೆರಡು ಇವೊಂದೆರಡು ಆಗಿದೆ. ಎಕ್ಸಾಂಪಲ್ 5 ಎಕ್ಸಾಂಪಲ್ ಬರ್ತದೆ. ಇದೊಂದೆರಡು ಬರುತ್ತೆ. 2/3 ಇಂಟು 2/3 is equal to 2/3 whole square that is equal to 4/5. -3/5 ಇಂಟು -3/5 is equal to -3/5 whole square that is equal to 9/25. ಆಯ್ತಾ? ನೆಕ್ಸ್ಟ್ ಬರ್ತಾರೆ 1 ರಿಂದ 25ರವರೆಗಿನ ಪೂರ್ಣಾಂಕಗಳ ವರ್ಗ ಸಂಖ್ಯೆಗಳ ಪಟ್ಟಿ ಮಾಡಿ. ಪೂರ್ಣಾಂಕಗಳ ಅಂದ್ರೆ ಇಲ್ಲಿ ಧನ ಪೂರ್ಣಾಂಕಗಳ ಅಂತ ಬರ್ಬಹುದು. ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಮೊದಲನೇದು 1. ಇದನ್ನ 1 ರ ವರ್ಗ
ದಟ್ ಇಸ್ ಈಕ್ವಲ್ ಟು ಒಂದರ ವರ್ಗ ಅಂದ್ರೆ 1 ಇಂಟು 1 ದಟ್ ಇಸ್ ಈಕ್ವಲ್ ಟು ಒಂದೊಂದೇ 1. ಅದೇ ಥರ 2ರ ವರ್ಗ ದಟ್ ಈಸ್ ಈಕ್ವಲ್ ಟು 2 ಇಂಟು 2 ದಟ್ ಈಸ್ ಈಕ್ವಲ್ ಟು 2 2 4. 3ರ ವರ್ಗ ದಟ್ ಈಸ್ ಈಕ್ವಲ್ ಟು 3 ಇಂಟು 3 ದಟ್ ಈಸ್ ಈಕ್ವಲ್ ಟು 9. 4ರ ವರ್ಗ 4 ಇಂಟು 4 ದಟ್ ಈಸ್ ಈಕ್ವಲ್ ಟು 16. 5ರ ವರ್ಗ ಬರ್ಕೊಳ್ಳಿ, ನೀವು ಬರ್ಕೋಬೇಕು. 5 25. ನೆಕ್ಸ್ಟ್ ಸಂಖ್ಯೆ 6ರ ವರ್ಗ 6 ಇಂಟು 6 ದಟ್ ಈಸ್ ಈಕ್ವಲ್ ಟು 30. ನೆಕ್ಸ್ಟ್ 7ರ ವರ್ಗ 7 ಇಂಟು 7 7 41. ನೆಕ್ಸ್ಟ್ ಸಂಖ್ಯೆ 8 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 ಇಂಟು 8 64. ನೆಕ್ಸ್ಟ್ 9ರ ವರ್ಗ ದಟ್ ಈಸ್ ಈಕ್ವಲ್ ಟು 9 ಇಂಟು 9 81. ಸರಿನಾ? ನೆಕ್ಸ್ಟ್ ಸಂಖ್ಯೆ 10ರ ವರ್ಗ ದಟ್ ಈಸ್ ಈಕ್ವಲ್ ಟು 10 ಇಂಟು 10 100. ನೆಕ್ಸ್ಟ್ 11ರ ವರ್ಗ ದಟ್ ಈಸ್ ಈಕ್ವಲ್ ಟು 11 ಇಂಟು 11 ದಟ್ ಈಸ್ ಈಕ್ವಲ್ ಟು 11 121. ಕರೆಕ್ಟಾ? 11ರ 2 ಸಲ ಸೈಡಲ್ಲಿ ಹಾಕಿಬಿಟ್ಟು ಗುಣಿಸಿ. ಈಗ ಅನುಮಾನ ಇದ್ರೆ ಸೈಡಲ್ಲಿ ಹಾಕೊಂಡು ಗುಣಿಸಿ. 12 ದಟ್ ಈಸ್ ಈಕ್ವಲ್ ಟು 12ರ ವರ್ಗ ದಟ್ ಈಸ್ ಈಕ್ವಲ್ ಟು 12 ಇಂಟು 12 ದಟ್ ಈಸ್ ಈಕ್ವಲ್ ಟು 144. ಕರೆಕ್ಟಾ? 12 12 140 ಬಿಡಿಬೇಕು. 12 24 2 ದಶಕ 12 12 2 14. ಓಕೆ. ನೆಕ್ಸ್ಟ್ 13 ದಟ್ ಈಸ್ ಈಕ್ವಲ್ ಟು 13ರ ವರ್ಗ 13 ಇಂಟು 13 ದಟ್ ಈಸ್ ಈಕ್ವಲ್ ಟು 169. 13 3 39 3 ದಶಕ 13 1 13 3 14. ನೆಕ್ಸ್ಟ್ 14ರ ವರ್ಗ ದಟ್ ಈಸ್ ಈಕ್ವಲ್ ಟು 14 ಇಂಟು 14 14 196. 14 56 6 ದಶಕ ಸಾರಿ 5 ದಶಕ 14 14 ಪ್ಲಸ್ 5 19. ಅದೇ ಥರ ನೆಕ್ಸ್ಟ್ 15ರ ವರ್ಗ 15 ಇಂಟು 15ರ ವರ್ಗ ಅಂದ್ರೆ ಅರ್ಥ ಏನು? 15ನ್ನ 2 ಸರಿ ಗುಣಿಸ್ಬೇಕು. 15 225 225. ನೆಕ್ಸ್ಟ್ 16 ದಟ್ ಈಸ್ ಈಕ್ವಲ್ ಟು 16ರ ವರ್ಗ ದಟ್ ಈಸ್ ಈಕ್ವಲ್ ಟು 16 ಇಂಟು 16 ದಟ್ ಈಸ್ ಈಕ್ವಲ್ ಟು 16 256. ಕಾಣುತ್ತಲ್ಲ? 256 ಕಾಣೋದಿಲ್ವಾ ಅದು? 256 ಹೇಳ್ತೀನಿ, ಹೇಳೋದ್ರ ಮೇಲೆ ಬರ್ಕೊಳ್ಳಿ. ಕೇಳಿಸ್ಕೊಂತ ಬರ್ಕೋಬೇಕು. ಆಯ್ತಾ? 256. ನೆಕ್ಸ್ಟ್ 17 ದಟ್ ಈಸ್ ಈಕ್ವಲ್ ಟು 17 ಸ್ಕ್ವೇರ್ ಅದರ ಅರ್ಥ 17ನ್ನ 2 ಸರಿ ಗುಣಿಸು ಅಂತ. 17 ಇಂಟು 17 17 289. 17 289. ಆಯ್ತಾ? ಕಾಣಿಸ್ತಾ ಇಲ್ಲ? ಈ ಕಡೆ ಬರೋಣ. ಮುಂದಿನ ಸಂಖ್ಯೆಗಳನ್ನು ಬರ್ಕಡಾಗಿದೆ, ಕಳಿಸ್ತೀನಿ. ಈ ಕಡೆ ನೆಕ್ಸ್ಟ್ ಯಾವುದು? 17 ಈಸ್ ಈಕ್ವಲ್ ಟು
18 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 18 ಇಂಟು 18 ದಟ್ ಈಸ್ ಈಕ್ವಲ್ ಟು 18 324. ನೆಕ್ಸ್ಟ್ 19 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 19 ಇಂಟು 19 ದಟ್ ಈಸ್ ಈಕ್ವಲ್ ಟು 19 361. ಕೆಲವು 20 ದಟ್ ಈಸ್ ಈಕ್ವಲ್ ಟು 20 ಸ್ಕ್ವೇರ್ ಅಂದ್ರೆ ಅದರ ಅರ್ಥ 20 2 ಸರಿ ಗುಣಿಸೋದು. 20 ಇಂಟು 20 20 4 21 ಸ್ಕ್ವೇರ್ 21 ಇಂಟು 21 ದಟ್ ಈಸ್ ಈಕ್ವಲ್ ಟು 441. 22 22ರ ವರ್ಗ 22 ಇಂಟು 22 ದಟ್ ಈಸ್ ಈಕ್ವಲ್ ಟು 484. ನಿಮಗೆ ಡೌಟ್ ಇದ್ರೆ ಗುಣಿಸ್ ನೋಡಿ. ನೆಕ್ಸ್ಟ್ 23ರ ವರ್ಗ ದಟ್ ಈಸ್ ಈಕ್ವಲ್ ಟು 23 ಇಂಟು 23 ದಟ್ ಈಸ್ ಈಕ್ವಲ್ ಟು ಅನುಮಾನ ಇದೆ ನೋಡಿ, ಈ ತರ ಗುಣಿಸಿ. 23 ಇಂಟು 23 3 3 9 3 2 6 2 3 6 2 8 4 9 6 12 5 ಎಷ್ಟಾಯ್ತು? 529. ಕರೆಕ್ಟಾ? 529. ನೆಕ್ಸ್ಟ್ 24 ಸ್ಕ್ವೇರ್ ಅಂದ್ರೆ 24 ಇಂಟು 24 ದಟ್ ಈಸ್ ಈಕ್ವಲ್ ಟು 576. 576. ಡೌಟ್ ಇದ್ರೆ ಗುಣಿಸಬೇಕು. 24 ಇಂಟು 24 ಗುಣಿಸ್ಕೊಳ್ಳಿ ಸೈಡಲ್ಲಿ ನೋಡಿ. 24 ಇಂಟು 20 4 4 16 ಒಂದು ದಶಕ 4 8 1 9 24 47 9 1 17 ಒಂದು ದಶಕ 5 5 ನೋಡಿ ಸರಿ ಇದೆಯಾ? 25 ದಟ್ ಈಸ್ ಈಕ್ವಲ್ ಟು 25 ಇಂಟು 25 25ರ ವರ್ಗ ದಟ್ ಈಸ್ ಈಕ್ವಲ್ ಟು 25 ಇಂಟು 25 625. ಡೌಟ್ ಇದ್ರೆ ನೀವು ಆ ಕಡೆ ಗುಣಿಸ್ಬೇಕು. ಈ ರೀತಿಯಾಗಿ 1 ರಿಂದ 25 ಎಲ್ಲಿ ಬೇಕಾದ್ರೆ ಮಾಡ್ಬೋದು. ನೀವು 1 ರಿಂದ 30ರವರೆಗೆ ಮಾಡಿ. ಯಾವುದೇ ರೀತಿಯ ವರ್ಗ ಸಂಖ್ಯೆಗಳನ್ನು ಬೇಕಾದ್ರೆ, ಯಾವುದೇ ಸಂಖ್ಯೆಯ ವರ್ಗವನ್ನು ಬೇಕಾದ್ರೆ ನಾವು ಕಂಡುಹಿಡಿಯಬಹುದು. ಯಾವುದೇ ಸಂಖ್ಯೆಯ ವರ್ಗವನ್ನು ಬೇಕಾದ್ರೂ ಕಂಡುಹಿಡಿಯಬಹುದು. ಇವುಗಳನ್ನ ಜೊತೆಗೆ 1 ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳೇನಿದೆ ಆ ವರ್ಗ ಸಂಖ್ಯೆಗಳ ಏನು ನೀವು ಹೇಳಿದ ತಕ್ಷಣ ನಾನೇ ಬರೀತಾ ಹೋದ್ನೋ ಆ ರೀತಿ ನೀವು ಬಾಯ್ಪಾಠ ಮಾಡ್ಬೇಕು. ಇವುಗಳನ್ನ 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 10ರ ವರ್ಗ 100, 11ರ ವರ್ಗ 121, 13ರ ವರ್ಗ 169, 15ರ ವರ್ಗ 225, 16ರ ವರ್ಗ 256, 17ರ ವರ್ಗ 289, 19ರ ವರ್ಗ 361, 25ರ ವರ್ಗ 625. ಈ ರೀತಿ ಹೇಳಲಿಕ್ಕೆ ಬರಬೇಕು. ಅರ್ಥ ಆಯ್ತಲ್ಲ? 1 ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳೇನಿದಾವೆ ಆ ವರ್ಗ ಸಂಖ್ಯೆಗಳನ್ನು ನೀವು ಕಂಠಪಾಠ ಮಾಡಿರಬೇಕು. ಮುಂದೆ ನೀವು ಗಣಿತದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಲೆಕ್ಕಗಳನ್ನ ಮಾಡಬೇಕಾದ್ರೆ ಆ ವರ್ಗ ಗೊತ್ತಿದ್ರೆ ಮುಂದೆ ಬರ್ತಕ್ಕಂಥ ವರ್ಗಮೂಲವನ್ನು ಬಿಡಿಸ್ತಕ್ಕಂಥದ್ದು ಕೂಡ ಸುಲಭ ಆಗುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಇದು ಅನುಕೂಲ ಆಗುತ್ತೆ. ಆದ್ರಿಂದ ನೀವು 1 ರಿಂದ 25ರ ವರ್ಗ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೀರಲ್ಲ, ನಾನೇ ಪಟ್ಟಿ ಮಾಡಿಸಿದ್ದೀನಿ. ಆ ಪಟ್ಟಿಯನ್ನ ನೀವು ಕಂಠಪಾಠ ಮಾಡಬೇಕು. ಹೆಂಗೆ ನೀವು ಪದ್ಯ ಕಲಿತೀರಲ್ಲ ಹಂಗೆ ಯಾವುದನ್ನು ಕೇಳಿದ್ರು ಹೇಳಕ್ ಬರ್ಬೇಕು ನಿಮಗೆ. 19ರ ವರ್ಗ ಅಂದ್ರೆ ಪಟ್ ಅಂತ 361 ಅಂತ ಹೇಳಕ್ ಬರ್ಬೇಕು. 24ರ ವರ್ಗ ಅಂದ್ರೆ 24 24 576 ಅಂತ ಹೇಳಕ್ ಬರ್ಬೇಕು. ಅರ್ಥ ಆಯ್ತಾ? 18ರ ವರ್ಗ ಅಂದ್ರೆ 18 18 324 ಅಂತ ಹೇಳಕ್ ಬರ್ಬೇಕು. ಆ ರೀತಿಯಲ್ಲಿ ಕಲಿತು ಹೇಳಬೇಕು. ಅದಾಯ್ತಾ? ಬರೀಲಿಕ್ಕೆ ಬರಬೇಕು ಆ ರೀತಿಯಲ್ಲಿ. ಓಕೆ, ಈಗ ಕೆಲವು ಸೂಚನೆಗಳನ್ನ ಮಾಡೋಣ. ಸೂಚನೆ 1 ಅಂತ ಬರ್ತದೆ. ಸೂಚನೆ 1 ಅಂತ ಓಕೆ ನೋಡಿ. ನೀವು ಸುಮ್ಮನೆ ಈಗ 1 ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳ ಪಟ್ಟಿ ಇದೆ ಅಲ್ವಾ,
ಆ ಪಟ್ಟಿಯಲ್ಲಿರ್ತಕ್ಕಂಥ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನಗಳನ್ನು ಗಮನಿಸಿ. ಏನ್ ಹೇಳಿ? ಬಿಡಿ ಸ್ಥಾನಗಳನ್ನು ಗಮನಿಸಿ. 4 ಇದೆ, 1 ಇದೆ, 0 ಇದೆ, 9 ಇದೆ, 6 ಇದೆ, ಮತ್ತೆ ಬೇರೆ ಏನಿದೆ ನೋಡಿ. ಆ ಯಾವ್ಯಾವ್ದಿದೆ ಅನ್ನೋದನ್ನ ಬರಬೇಕು. 0 ಇದೆ ಅಲ್ವಾ? ಕರೆಕ್ಟಾ? 0 ಇದೆ, 1 ಇದೆ, ಹೌದಾ? 2 ಇದೆ ಎಲ್ಲಾದ್ರೂ? ಇಲ್ಲ, 2 ಇಲ್ಲ, ಇಲ್ಲದ ಈ ಕಡೆ ಕೊಟ್ಟಿಲ್ಲ. 3 ಇದೆಯಾ? 3 ಇಲ್ಲ. 4 ಇದೆಯಾ? ಆಧಾರ ಎಲ್ಲಾದ್ರೂ 4 ಇದೆಯಾ? ಇಲ್ಲಿದೆ 4 ಇದೆ, ಇಲ್ಲೂ 4 ಇದೆ, ಹೌದಾ? 4. 5 ಎಸ್ ಇದೆ, ಎಲ್ಲಿದೆ? ಇಲ್ಲಿದೆ 5. ಕರೆಕ್ಟಾ? ಇಲ್ಲೂ ಇದೆ 5 ಇದೆ. 6 ಇದೆಯಾ? ನೋಡಿ, 6 ಇದೆಯಾ? ಗಮನಿಸಿ. ಇದೆ, 6 ಇದೆ. 6 36, ಅಲ್ಲೂ ಕೂಡ ಇತ್ತು. ನನ್ನ ಹತ್ರ ಇಲ್ಲ, ನಿಮ್ಮ ಎಕ್ಸೈಸ್ ಅಲ್ಲಿ ಇದೆ. 7 ಇದೆಯಾ? ಏನಾರು ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇದೆಯಾ? ಇಲ್ಲ, ಅದನ್ನ ಈ ಕಡೆ. 8 ಇದೆಯಾ? ಹುಡುಕಿ. ಬಿಡಿ ಸ್ಥಾನದಲ್ಲಿ ಇಷ್ಟು 1 ರಿಂದ 25 ವರ್ಗದ ಸಂಖ್ಯೆಗಳಿದಾವಲ್ಲ, ಆ ತರ ನೀವು ಯಾವುದೇ ವರ್ಗ ಸಂಖ್ಯೆ ಬರ್ದು ನೋಡಿ, ಆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಲ್ಲಾದ್ರೂ 8 ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚಿ. ಇಲ್ಲ, ಇಲ್ಲದೆ ಇದ್ರೆ ಹೊರಗಡೆ. 9 ಇದೆಯಾ? ಇದೆ, 9. ಆಯ್ತು. 0 ಇಂದ 9 ಒಳಗೆ ಎಲ್ಲಾ ಸಂಖ್ಯೆಗಳನ್ನು ನಾವು ಪಟ್ಟಿ ಮಾಡಿ. ಈಗ ಮಾತ್ರ ಹಾಗಾದ್ರೆ ನಾವೊಂದು ತೀರ್ಮಾನಕ್ಕೆ ಬರ್ಬೋದು. ಏನ್ ತೀರ್ಮಾನ ಮಾಡ್ಬೋದು? ನೀವು ಯಾವುದಾದ್ರೂ ವರ್ಗ ಸಂಖ್ಯೆ ತಗೊಳ್ಳಿ. ಇದಿಷ್ಟೇ ಅಲ್ಲ, ನಾನೀಗ 25ವರೆಗೆ ಪಟ್ಟಿ ಮಾಡಿಸಿದ್ದೀನಿ. ನೀವು ಅದು ಬಿಡಿ, ಬೇರೆ ಏನಾದ್ರು ನಿಮ್ಗೆ ಒಂದು ಮನಸ್ಸಿಗೆ ಒಂದು ಏನೋ ಬಂತು, ಸರ್ 38 ಚೆಕ್ ಮಾಡ್ಬೇಕು ಸರ್ ನಾನು ಅಂತ ಹೇಳಿ ನೀವೇನ್ ಮಾಡ್ಬೇಕು? 38 ನಾನು ಚೆಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 38 2 ಸರಿ ಗುಣಿಸ್ಕೊಡ್ಬೇಕು. 38 ಇಂಟು 38 ಗುಣಿಸಿ. 8 8 64, 6 ದಷ್ಟು 8 3 24, 6 30, 3 8 24, 2 ದಷ್ಟು 3 3 9 2 11, 4 4 4 1. ಬಿಡಿ ಸ್ಥಾನ ಏನು ಬಂತು? 4. ಅಂದ್ರೆ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಇಲ್ಲಿ? ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿಗಳು ಯಾವುದು? 0 ಬರ್ಬೋದು, ಇಲ್ಲ 1 ಬರ್ಬೋದು, ಇಲ್ಲ 4 ಬರ್ಬೋದು, ಇಲ್ಲ 5 ಬರ್ಬೋದು, ಇಲ್ಲ 6 ಬರ್ಬೋದು. ಅದು ಬಿಟ್ರೆ 9 ಬರ್ಬೋದು. 9 ಅರ್ಥ ಆಯ್ತಾ? ಯಾವುದೇ ಎಂಥದೇ ದೊಡ್ಡ ವರ್ಗ, ಉದಾಹರಣೆಗೆ 526 ಅಂತ ಚೆಕ್ ಮಾಡ್ತೀವಿ. 526 ಇಂಟು 526 ಗುಣಿಸ್ ನೋಡಿ. ಯಾವ್ದಾರು ತಗೊಳ್ಳಿ. 2348 ಇಂಟು 2348 ಗುಣಿಸ್ ನೋಡಿ. ಯಾವುದೇ ಒಂದು ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಯು 0 ಆಗಿರ್ಬೋದು, ಇಲ್ಲ 1 ಆಗಿರ್ಬೋದು, ಇಲ್ಲ 4 ಆಗಿರ್ಬೋದು, ಇಲ್ಲ 5 ಆಗಿರ್ಬೋದು, ಇಲ್ಲ 6 ಆಗಿರ್ಬೋದು, ಇಲ್ಲ 9 ಆಗಿರ್ಬೋದು. ಈ 6 ಅಂಕಿಗಳಲ್ಲಿನ ಒಂದು ಸಂಖ್ಯೆ ಆಗಿರುತ್ತೆ ಅಂತಕ್ಕಂಥ. ಅಂದ್ರೆ ಬಿಡಿ ಸ್ಥಾನದಲ್ಲಿ ಈ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇದು ಮಾತ್ರ, ಈ ಅಂಕೆಗಳು ಮಾತ್ರ ಇರ್ಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ 2 3 7 8 ಅಂತಕ್ಕಂಥ ಅಂಕಿಗಳು ಒಂದು ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇರೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಮಾಡಬಹುದು. ಅರ್ಥ ಆಯ್ತು ಮಕ್ಕಳೇ? ಯಾವುದೇ ಒಂದು ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನು ಗಮನಿಸಿದಾಗ ಆ ಅಂಕಿಯು ಇವುಗಳಲ್ಲಿ ಒಂದಾಗಿರುತ್ತೆ. 0 1 4 5 6 9ರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಈ ಅಂಕಿಗಳು ಇರೋದಿಲ್ಲ. ಇವರು ಹೊರತುಪಡಿಸಿರ್ತಕ್ಕಂಥ 2 ಆಗಲಿ 3 ಆಗಲಿ 7 ಆಗಲಿ 8 ಆಗಲಿ ಇರೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ಬೋದು. ಪ್ರಕಟ ಸೂಚನೆ 1 ಅಂತ ಬರ್ತಾರೆ. ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಯು 0, 1, 4, 5, 6 ಅಥವಾ 9 ಆಗಿರುತ್ತದೆ.
ಸರಿನಾ? ಆಯ್ತಲ್ಲ, 9 ಆಗಿರುತ್ತದೆ. ಓಕೆ, ಅಲ್ಲೇ ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಲೈನ್ ಯಾವುದೇ ಪೂರ್ಣವರ್ಗ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಯು ಯಾವುದೇ ಪೂರ್ಣವರ್ಗ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಯು 2, 3, 7 ಅಥವಾ 8 ಒಳಗೊಂಡಿರುವುದಿಲ್ಲ. 8 ಒಳಗೊಂಡಿರುವುದಿಲ್ಲ ಅಥವಾ 8 ಹೊಂದಿರುವುದಿಲ್ಲ. ಓಕೆ ಆಯ್ತಲ್ಲ. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಕ್ಲಾರಿಫೈ ಮಾಡ್ತೀನಿ. ಏನಾದ್ರು ಉದಾಹರಣೆಗೆ ಒಂದು ಸಂಖ್ಯೆ ತಗೊಂಡ್ರೆ 128 ಅಂತ ಒಂದು ಸಂಖ್ಯೆ ತಗೊಂಡ್ರೆ ಅಂತ ಇಲ್ಲಿ ಬರ್ತದೆ. 128 ಅಂತ ಒಂದು ಸಂಖ್ಯೆ ತಗೊಂಡ್ರೆ ಇದ್ರ ಬಿಡಿ ಸ್ಥಾನ ನೋಡ್ತೀವಿ. ಬಿಡಿ ಸ್ಥಾನ 8 ಇತ್ತು ಅಂತಂದ್ರೆ ನೀವು ಯೋಚನೆ ಮಾಡೋದೇ ಬೇಡ, ನೀವೇನಂತ ನಿರ್ಧಾರ ಮಾಡ್ಬೋದು, ಇದು ಯಾವುದೇ ಕಾರಣಕ್ಕೂ ಪೂರ್ಣವರ್ಗ ಸಂಖ್ಯೆ ಆಗೋದಿಲ್ಲ. ಅಥವಾ ಇನ್ನೊಂದೇನೋ ಒಂದು ಸಂಖ್ಯೆ ಬರ್ತದೆ 3527 ಅಂತ ಬಿಡಿ ಸ್ಥಾನ ನೋಡ್ತೀವಿ. ಬಿಡಿ ಸ್ಥಾನ ಏನಾಗಿದೆ, ಇವು 4ರಲ್ಲಿ ಒಂದಾಗಿದೆ. ಅವಾಗ ನೀವೇನ್ ತೀರ್ಮಾನಕ್ಕೆ ಬರ್ಬೋದು, ಈ ಸಂಖ್ಯೆ ಡೆಫಿನೆಟ್ ಆಗಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಅಂದ್ರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿರ್ಧಾರ. ಅಥವಾ 10,522 ಅಂತ ಬರುತ್ತೆ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ, 2 ಇದೆ. ಹಾಗಾದ್ರೆ ಇದು ವರ್ಗ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? 100%. ನೋ ಡೌಟ್ ದಟ್ ಇಟ್ ಈಸ್ ನಾಟ್ ಎ ಸ್ಕ್ವೇರ್ ನಂಬರ್ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಬಹುದು. ಹಾಗಾದ್ರೆ ನನಗೆ ಗೊತ್ತಾಯ್ತು. ಹಾಗಾದ್ರೆ ಈಗ ಇಲ್ಲೊಂದು 535 ಬಿಡಿ ಸ್ಥಾನದಲ್ಲಿ ಏನಿದೆ, 5 ಇದೆ. ಸರಿನಾ? ಇದರಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆ. ಹಾಗಾದ್ರೆ ಇದು ವರ್ಗ ಸಂಖ್ಯೆನಾ? ಅಂತ ಹೇಳ್ತಾ ಇದ್ದಾರೆ. ವರ್ಗ ಸಂಖ್ಯೆ ಆಗತ್ತಾ? ಆಗೋದಿಲ್ಲ. ಇದು ಇದ್ದ ಮಾತ್ರಕ್ಕೆ, ಇವುಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಇದ್ದ ಮಾತ್ರಕ್ಕೆ ಅದು ವರ್ಗ ಸಂಖ್ಯೆ ಆಗುತ್ತೆ ಅಂತಲ್ಲ. ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳು ಇರ್ತವೆ ವಿನಃ ಇದಿದ್ದ ಮಾತ್ರಕ್ಕೆ ಅದು ವರ್ಗ ಸಂಖ್ಯೆ ಆಗಲೇಬೇಕು ಅಂತ ಏನು ಇಲ್ಲ. ಆದ್ರೆ ಇವಿದ್ರೆ ನಾವು ನಿರ್ಧಾರ ಮಾಡಬಹುದು ಇವತ್ತು ಗ್ಯಾರಂಟಿ ವರ್ಗ ಸಂಖ್ಯೆಗಳಲ್ಲ ಅಂತ ನಿರ್ಧಾರ ಮಾಡಬಹುದು. ಆದ್ರೆ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇತ್ತು ಅಂದ ತಕ್ಷಣ, 9 ಇತ್ತು ಅಂದ ತಕ್ಷಣ, 1 ಇತ್ತು ಅಂದ ತಕ್ಷಣ, 0 ಇತ್ತು ಅಂದ ತಕ್ಷಣ, 6 ಇತ್ತು ಅಂದ ತಕ್ಷಣ ಅಥವಾ 4 ಇತ್ತು ಅಂದ ತಕ್ಷಣ ಅದು ವರ್ಗ ಸಂಖ್ಯೆಯ ನಿರ್ಧಾರಕ್ಕೆ ಬರಬಾರದು ಅಂತಕ್ಕಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೂರ್ಣವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳು ಇದ್ದೇ ಇರ್ತವೆ. ಆದರೆ ಈ ಅಂಕಿಗಳು ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇದ್ದ ಮಾತ್ರಕ್ಕೆ ಅವು ವರ್ಗ ಸಂಖ್ಯೆಗಳೇ ಆಗಿರಬೇಕು ಅಂತಕ್ಕಂಥ ನಿಯಮ ಏನು ಇಲ್ಲ ಅಂತ. ನೆಕ್ಸ್ಟ್ ಸೂಚನೆ. ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನವು 0, 1, 1, 4, 5, 6 ಅಥವಾ 9 ಹೊಂದಿದ್ದ ಮಾತ್ರಕ್ಕೆ ಅದು ಪೂರ್ಣವರ್ಗ ಸಂಖ್ಯೆಯೇ ಆಗಿರಬೇಕು ಅಥವಾ ಅದು ವರ್ಗ ಸಂಖ್ಯೆಯೇ ಆಗಿರಬೇಕು ಎಂದರ್ಥವಲ್ಲ. ಓಕೆ, ಹಾಗೆ ಇನ್ನೊಂದು ಗಮನಿಸಿ. 18 ಅನ್ನೋದು ಸರಿ ಸಂಖ್ಯೆ ಹೌದಾ? 19 ಬೆಸ ಸಂಖ್ಯೆ. ಹಾಗೇನೆ 20 ಸರಿ ಸಂಖ್ಯೆ, 22 ಸರಿ ಸಂಖ್ಯೆ, 24 ಸರಿ ಸಂಖ್ಯೆ. 19 ಏನಿದೆ ಇದು ಬೆಸ ಸಂಖ್ಯೆ, 21 ಬೆಸ, 23 ಬೆಸ, 25 ಬೆಸ.
ಸರಿ ಸಂಖ್ಯೆಯ ವರ್ಗ ಸಂಖ್ಯೆ ನೋಡಿ 324, ಅದು ಕೂಡ ಎಂತ ಸಂಖ್ಯೆ? ಸರಿ ಸಂಖ್ಯೆ. ಇಲ್ಲಿ ನೋಡಿ, ಇದು ಸರಿ, ಇದು ಸರಿ, ಇದು ಸರಿ, ಇದು ಬೆಸ, ಇದು ಬೆಸ. ಅಂದ್ರೆ ಏನ್ ತೀರ್ಮಾನಕ್ಕೆ ಬರ್ಬೋದು ನಾವು? ನೋಡಿ, ಯಾವುದೇ ಸರಿ ಸಂಖ್ಯೆಯ ವರ್ಗ ಸಂಖ್ಯೆಯು ಸರಿ ಸಂಖ್ಯೆಯೇ ಆಗಿರುತ್ತದೆ. ಅದೇ ರೀತಿ ಯಾವುದೇ ಬೆಸ ಸಂಖ್ಯೆಯ ವರ್ಗ ಸಂಖ್ಯೆಯು ಬೆಸ ಸಂಖ್ಯೆಯೇ ಆಗಿರುತ್ತೆ. ನೋಡಿ, ಎಲ್ಲರೂ ನೋಡಿ, ಇದು ಬೆಸ ಸಂಖ್ಯೆ ತಾನೆ, ಅದ್ರ ವರ್ಗ ಸಂಖ್ಯೆ ನೋಡಿ 169, ಅದು ಬೆಸ. ಇದು 10 ಅನ್ನೋದು ಒಂದು ಸರಿ ಸಂಖ್ಯೆ, ಅದರ ವರ್ಗ ಸಂಖ್ಯೆಯನ್ನು ನೋಡಿ, ಅದು ಕೂಡ ಸರಿ ಸಂಖ್ಯೆ. ಬಟ್ ನೆಕ್ಸ್ಟ್ ಸೂಚನೆ, ಸರಿ ಸಂಖ್ಯೆಯ ಅಥವಾ ಯಾವುದೇ ಸರಿ ಸಂಖ್ಯೆಯ ವರ್ಗ ಸಂಖ್ಯೆಯು ಸರಿ ಸಂಖ್ಯೆಯೇ ಆಗಿರುತ್ತದೆ. ಅದೇ ರೀತಿ ಯಾವುದೇ ಬೆಸ ಸಂಖ್ಯೆಯ ವರ್ಗ ಸಂಖ್ಯೆಯು ಬೆಸ ಸಂಖ್ಯೆಯೇ ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಆಯ್ತಾ? Okay, next. ಈಗ ಉದಾಹರಣೆಗೆ 1 ಪ್ಲಸ್ 3, 1 ಪ್ಲಸ್ 3 ಪ್ಲಸ್ 5, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7, ಅಥವಾ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9, ಅಥವಾ ಇನ್ನೊಂದು 1 ಪ್ಲಸ್ ಹೇಳಿದೆವು 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ ನೆಕ್ಸ್ಟ್ ಸಂಖ್ಯೆ ಗುಡ್ 11. ಸರಿನಾ? ಇವೆಲ್ಲ ಎಂತ ಸಂಖ್ಯೆಗಳನ್ನ ನಾನು ಬರ್ಕೊಂಡಿರ್ತಕ್ಕಂಥದ್ದು ಬೆಸ ಸಂಖ್ಯೆ. 1 ಅನ್ನೋದು ಒಂದು ಬೆಸ ಸಂಖ್ಯೆ. 1 ಮತ್ತು 3 ಅಂತಕ್ಕಂಥವು ಮೊದಲ 2 ಬೆಸ ಸಂಖ್ಯೆಗಳು. 1, 3, 5 ಅಂತಕ್ಕಂಥವು ಮೊದಲ 3 ಬೆಸ ಸಂಖ್ಯೆಗಳು. 1, 3, 5, 7 ಅಂತಕ್ಕಂಥವು ಮೊದಲ 4 ಬೆಸ ಸಂಖ್ಯೆಗಳು. ಇವು ಮೊದಲ 5 ಬೆಸ ಸಂಖ್ಯೆಗಳು. ಇವು ಮೊದಲ 6 ಬೆಸ ಸಂಖ್ಯೆಗಳು. ಈಗ ಇವುಗಳನ್ನು ಮತ್ತೆ ತಗೊಳ್ಳೋಣ, ನೋಡೋಣ. 1 ಅಂದ್ರೆ ಒಂದೇ ಸಂಖ್ಯೆ. 1 ಪ್ಲಸ್ 3 4, 1 ಪ್ಲಸ್ 3 ಪ್ಲಸ್ 5 9, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 7 10 15 1 14 ಕೂಡ ನೋಡಿ. ಇಲ್ಲಿ ಎಷ್ಟಾಗುತ್ತೆ? 9 7 16 21 24 25. ಆಮೇಲೆ ಇದೆಷ್ಟಾಗುತ್ತೆ? 11 9 20 27 27 27 5 32 32 ಪ್ಲಸ್ 3 35 35 ಪ್ಲಸ್ 1 36. ಕರೆಕ್ಟ್ ಮಕ್ಕಳ? ಅದೇ ತರ ನೀವು ಯಾವ್ದಾದ್ರು ಮುಂದೆ ಬರೆಯೋದಾದ್ರೆ ನೀವು 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಬರೀರಿ. ಅವುಗಳು ಒಟ್ಟು 49. ನೀವು ಗಮನಿಸಿದ್ದೆ ನೋಡಿ ಮ್ಯಾಜಿಕ್ ಹೆಂಗಿದೆ. ಇದು ಮೊದಲನೇ ಒಂದು ಬೆಸ ಸಂಖ್ಯೆ. ಅದರ ಮೊತ್ತ ಎಷ್ಟು? 1. 1 ಅನ್ನೋದು ಎಂತ ಸಂಖ್ಯೆ? ವರ್ಗ ಸಂಖ್ಯೆ. 4 ಅನ್ನೋದು ಎಂತ ಸಂಖ್ಯೆ? ಅದು ಕೂಡ ಒಂದು ವರ್ಗ ಸಂಖ್ಯೆ. 9 ಅನ್ನೋದು ವರ್ಗ ಸಂಖ್ಯೆ. 16 ಅನ್ನೋದು ವರ್ಗ ಸಂಖ್ಯೆ. 25 ಅನ್ನೋದು ವರ್ಗ ಸಂಖ್ಯೆ. ಅದೇ ತರ 36 ಅನ್ನೋದು ಕೂಡ ಒಂದು ವರ್ಗ ಸಂಖ್ಯೆ. 1 ಅನ್ನೋದು ಯಾವುದರ ವರ್ಗ? 1ರ ವರ್ಗ. 4 ಅನ್ನೋದು ಯಾವುದರ ವರ್ಗ? 2ರ ವರ್ಗ.
9 ಅನ್ನೋದು ಯಾವುದರ ವರ್ಗ? 3ರ ವರ್ಗ. 16 ಅನ್ನೋದು 4ರ ವರ್ಗ. 25 ಅನ್ನೋದು 5ರ ವರ್ಗ. 36 ಅನ್ನೋದು 6ರ ವರ್ಗ. ಕರೆಕ್ಟಾ? ಅಂದ್ರೆ ಇಲ್ಲೊಂದು ಮ್ಯಾಜಿಕ್ ಇದೆ ನೋಡಿ. ಮೊದಲ ಒಂದು ಬೆಸ ಸಂಖ್ಯೆ ಏನಿದೆ ಅದು 1ರ ವರ್ಗಕ್ಕೆ ಸಮ. 1ರ ವರ್ಗದ ವರ್ಗ ಸಮ. ಮೊದಲ 2 ಬೆಸ ಸಂಖ್ಯೆಗಳ ಮೊತ್ತ 2ರ ವರ್ಗ. ಅಂದ್ರೆ 2 ಬೆಸ ಸಂಖ್ಯೆ ತಗೊಂಡಿದ್ದೀವಿ ಅಂದ್ರೆ 2ರ ವರ್ಗಕ್ಕೆ ಸಮನಾಗಿರುತ್ತೆ. ಮೊದಲ 3 ಬೆಸ ಸಂಖ್ಯೆ ತಗೊಂಡಿದ್ದೀವಿ ಅಂದ್ರೆ 3ರ ವರ್ಗಕ್ಕೆ ಸಮನಾಗಿರುತ್ತೆ ಅವುಗಳ ಮೊತ್ತ. ಮೊದಲ 4 ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀವಿ ಅಂದ್ರೆ ಅದು ಅವುಗಳ ಮೊತ್ತ 4ರ ವರ್ಗಕ್ಕೆ ಸಮನಾಗಿರುತ್ತೆ. ಕರೆಕ್ಟಾ? ನೋಡಿ, 5 ಬೆಸ ಸಂಖ್ಯೆ ತಗೊಂಡಿದ್ದೀವಿ, 5ರ ವರ್ಗ ಇವಷ್ಟನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತಕ್ಕೆ ಸಮನಾಗಿತ್ತು. ಇವಷ್ಟು ಕೂಡಿದಾಗ ನನಗೆ 25 ಬಂದಿದೆ, 5ರ ವರ್ಗನೂ ಕೂಡ 25. ಅದೇ ತರ ಇಲ್ಲೂ ಕೂಡ ಅಷ್ಟೇ. ಮೊದಲ 6 ಬೆಸ ಸಂಖ್ಯೆಗಳ ವರ್ಗವು, ಮೊದಲ 6 ಬೆಸ ಸಂಖ್ಯೆಗಳ ಮೊತ್ತವು 6ರ ವರ್ಗಕ್ಕೆ ಸಮನಾಗಿರುತ್ತದೆ. ರೈಟ್. ಇದನ್ನ ಬರ್ಕೊಂಡು ಅದ್ರ ಕೆಳಗೆ ಕ್ಲೀನ್ ಆಗಬೇಕು, ನೀಟ್. ಬರ್ಕೊಂಡ್ರ? ನೀಟಾಗಿ ಬರ್ಕೊಂಡು ಬರ್ಕೊಂಡು ಮೊದಲ ಎನ್ ಜನರಲ್ ಎನ್ ಪುಟ್ಟಿ ಮಾಡಬೇಕು. ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತವು, ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತವು ಎನ್ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಎನ್ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಎನ್ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಎನ್ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಆಯ್ತಾ? ಅರ್ಥ ಆಯ್ತಲ್ಲ? ಬರ್ಕೊಂಡಾಯ್ತಾ ಅದನ್ನ? ಓಕೆ, ನೆಕ್ಸ್ಟ್ ಕೆಳಗಿನ ವರ್ಗ ಸಂಖ್ಯೆಗಳನ್ನು, ಕೆಳಗಿನ ಸಂಖ್ಯೆಗಳ ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಕೆಳಗಿನ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 95 ಮಾಡಿ. 95 ಏನ್ ಮಾಡಬೇಕು? 2 ಸರಿ ಗುಣಿಸ್ಕೊಂಡು 95 is equal to 95ರ ವರ್ಗ, ದಟ್ ಈಸ್ ಈಕ್ವಲ್ ಟು 95 ಇಂಟು 90. ಗುಣಿಸಿ ಏನ್ ಬರುತ್ತೆ ಅದನ್ನ ಬರೀ.
ಆಯ್ತಾ? ಉಳಿಸಿದ್ರೆ 95 ಇಂಟು 95 5 5 25 2 9 45 2 40 9 9 45 4 ದಶಕ 9 81 4 85 5 7 3 12 1 ದಶಕ 6 4 10 1 ದಶಕ 9020 ಕರೆಕ್ಟಾ? ಅದೇ ಬಂದಿದೆಯಾ ನಿಮಗೂ? ಮುಂದಿನ 206 ಈಗ ಏನ್ ಮಾಡಬೇಕು? 206 ಎರಡು ಸರಿ ಗುಣಿಸಬೇಕು. ದಟ್ ಇಸ್ ಈಕ್ವಲ್ ಟು 206ರ ವರ್ಗ. 206ನ ಎರಡು ಸರಿ ಗುಣಿಸಬೇಕು. 206 ಇಂಟು 206 ಗುಣಿಸಿ ಎಷ್ಟು ಬರುತ್ತೆ ನೋಡಿ. 206 ಇಂಟು 206 ಗುಣಿಸಿ. ಏನಾಗುತ್ತೆ? 6 6 36 6 2 12 ಸೊನ್ನೆಯಿಂದ ಗುಣಿಸಿದ್ರೆ 0 2 6 2 12 ಕರೆಕ್ಟಾ? 2 2 4 6 3 4 2 42,436 ಸರಿನಾ? ಆಯ್ತಾ? ತಗೊಂಡ ನೆಕ್ಸ್ಟ್ ಪೈಥಾಗರಸನ ತ್ರಿವಳಿಗಳು. ಪೈಥಾಗರಸನ ತ್ರಿವಳಿಗಳು. ಪೈಥಾಗರಿಯನ್ ಟ್ರಿಪ್ಲೆಟ್ಸ್ ಅಂತ ಕರೀತಾರೆ. ಅಂದ್ರೆ ನಮಗೆ ಗೊತ್ತಿದೆ ನೀವೆಲ್ಲ, ಒಂದು ಲಂಬಕೋನ ತ್ರಿಭುಜವನ್ನ ಉಂಟು ಮಾಡತಕ್ಕಂಥ ಬಾಹುಗಳ ಅರ್ಥ ಏನಿದೆ ಅದನ್ನು ನಾವು ಪೈಥಾಗರಿಯನ್. ಉದಾಹರಣೆಗೆ 3 4 5 ಅಂತಕ್ಕಂಥದ್ದು ಒಂದು ಪೈಥಾಗರಿಯನ್ ಟ್ರಿಪ್ಲೆಟ್. ಇವು ಹೇಗಿರ್ತಾವಂತಪ್ಪ? ಯೂಶಲ್ ಇದೆ m² - 1 2m ಮತ್ತೆ m² + 1 ರೂಪದಲ್ಲಿ ಇರ್ತಾವೆ. ಯಾವುದೇ ಪೈಥಾಗರಿಯನ್ ಟ್ರಿಪ್ಲೆಟ್ಗಳು ಈ ತರ ಇರ್ತಾವೆ. m² - 1 2m ಮತ್ತೆ m² + 1 ಅಂತಕ್ಕಂಥ ರೂಪದಲ್ಲಿ ಇರ್ತಾವೆ. ಸರಿನಾ? ಬರ್ಕಡೆ ಇದು ಸುಮ್ಮನೆ ನಿಮ್ಗೆ ಆ ಕಾನ್ಸೆಪ್ಟ್ ಇರಲಿ, ನಿಮಗೆ ಅದನ್ನ ಹೆಚ್ಚು ಗೊತ್ತಿಲ್ಲ, ಮುಂದೆ ಬಂದಾಗ ನಿಮಗೆ ಗೊತ್ತಾಗತ್ತೆ. ಬರ್ಕಡೆ ಯಾವುದೇ ಪೈಥಾಗರಿಯನ್ ತ್ರಿವಳಿಗಳು m² - 1 2m 2m ಮತ್ತು m² + 1 ರೂಪದಲ್ಲಿದ್ದು ಇಲ್ಲಿ m ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿರುತ್ತದೆ. ಒಂದು ಲೆಕ್ಕ ಇದರಲ್ಲಿ ಯಾವುದಾದ್ರು ಒಂದು ಕೊಟ್ಟರೆ ಉಳಿದವು ಎರಡು ನಾವು ಕಂಡುಹಿಡಿಯಬಹುದು. ಓಕೆ, ಬರ್ಕೊಳ್ಳಿ. 8 ಚಿಕ್ಕ ಸಂಖ್ಯೆಯಾಗಿ ಹೊಂದಿರುವ 8 ಚಿಕ್ಕ ಸಂಖ್ಯೆಯಾಗಿ ಹೊಂದಿರುವ ಪೈಥಾಗರಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಿರಿ. 8 ಚಿಕ್ಕ ಸಂಖ್ಯೆಯನ್ನಾಗಿ ಹೊಂದಿರುವ ಪೈಥಾಗರಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಿರಿ. ಓಕೆ, ಇದರಲ್ಲಿ ಇದೇ ಚಿಕ್ಕ, ಇದು ಮಧ್ಯದ್ದು, ಇದು ದೊಡ್ಡದು. ಓಕೆ, ಚಿಕ್ಕ ಸಂಖ್ಯೆ ಅಂತ ಕೇಳಿ ನಾವು ಅದನ್ನ ಯಾವ ರೂಪದಲ್ಲಿ ಬರ್ಕೊಳ್ಳೋಣ? m² - 1 = 8. ಇಲ್ಲಿ m ನ ಬೆಲೆ ಕಂಡುಹಿಡಿಯಿರಿ. m² = 8 - 1 4 8 8 + 1. m² = 1. Therefore m = √1.
ಎಂ ಇಸ್ ಈಕ್ವಲ್ ಟು ಎಷ್ಟಾಯ್ತು 3. ಈಗ ಎಂ ನ ಬೆಲೆ ಎರಡು ಎಂ ಇಸ್ ಈಕ್ವಲ್ ಟು 2 ಇಂಟು ಎಂ ನ ಬೆಲೆ ಎಷ್ಟು 3. 2 3 6 ಕರೆಕ್ಟಾ. ಹಾಗೇನೆ ಎಂ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 9 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 10. ಹಾಗಾದ್ರೆ ನಾವು ಪೈಥಾಗರನ್ ತ್ರಿವಳಿಗಳು ಯಾವುವು? ಪೈಥಾಗರನ್ ತ್ರಿವಳಿಗಳು ಒಂದೇದು ಯಾವುದು? ಒಂದು ಅವರೇ ಕೊಟ್ಟಿದ್ದ ಏನಂತ 8. ಹಾಗಾದ್ರೆ ಇನ್ನೊಂದು ಯಾವುದು 6 ಮತ್ತೆ ಇನ್ನೊಂದು 6 8 ಮತ್ತು 10. 6 8 ಮತ್ತು 10. ಆರು 8 ಮತ್ತು 10 ಅರ್ಥ ಆಯ್ತಾ? ಕಾರು ತಗೋಬಹುದು, ಇದು ಕಾರು ತಗೋಬಹುದು, ಎಲ್ಲಿ ಬೇಕಾದ್ರೂ ತಗೋಬಹುದು. ನೀವು ಎಂ ನ ಬೆಲೆ ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡು ನಾವು ಅದನ್ನು ಅನ್ವಯಿಸಿ, ಉದಾಹರಣೆಗೆ ನೀವು ಇದನ್ನು 2 ಎಂ ಇಸ್ ಈಕ್ವಲ್ ಟು 8 ಅಂತ ಬೇಕಾದ್ರೆ ತಗೋಬಹುದಿತ್ತು. ಎಂ ಇಸ್ ಈಕ್ವಲ್ ಟು ಏನಾಗುತ್ತೆ ತಗೊಳ್ಳೋದು 8/4 ಆಗುತ್ತೆ. ಅಲ್ಲಿಗೆ 2 ಆಗುತ್ತೆ. ಇಲ್ಲಿ 2 ಅನ್ವಯಿಸಿದಾಗ ಈಗ ಇಲ್ಲಿ 2 4 2 ಸ್ಕ್ವೇರ್ ಅಂದ್ರೆ 4 4 ಮೈನಸ್ 1 3 ಬಂತು. ಒಂದು ಅವರೇ ಕೊಟ್ಟಿದ್ರು. ಇಲ್ಲಿಗ ನಾನು ಇದಾಗ್ತದೆ 2 ಆಗ್ತದೆ. 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 1 5 ಬಂತು. ಒಂದು ಅವರೇ ಕೊಟ್ಟಿದ್ರೆ ಏನಂತ 4 ಅಂತ ಅಲ್ವಾ? ಸೊ ಆ ರೀತಿಯಲ್ಲೂ ಕೂಡ ನಾವು ಮಾಡ್ತೀವಿ. ಕರೆಕ್ಟಾ? ನೆಕ್ಸ್ಟ್ ಒಂದು ಲೆಕ್ಕ 32 ಪೈಥಾಗರಿಯನ್ ತ್ರಿವಳಿಯನ್ನಾಗಿ ಹೊಂದಿರುವ 32 ಸಾರಿ 6 ಪೈಥಾಗರಿಯನ್ ತ್ರಿವಳಿಯನ್ನಾಗಿ ಹೊಂದಿರುವ ತ್ರಿವಳಿಗಳನ್ನು ಬರೆಯಿರಿ. ಓಕೆ, ಅರ್ಥ ಆಯ್ತಲ್ಲ? ಇಲ್ಲಿ ಮಾಡ್ತೀರಾ ಲೆಕ್ಕನ? ಓಕೆ, ಇದಿಷ್ಟು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ಇದುವರೆಗೂ ವರ್ಗ ಸಂಖ್ಯೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಕೆಲವು ನಿಬಂಧನೆಗಳನ್ನು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಇದಕ್ಕೆ ವರ್ಗಮೂಲ ಕಂಡುಹಿಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದು ನಿಮ್ಮ ಭವಿಷ್ಯದ ದೃಷ್ಟಿನಲ್ಲೂ ಕೂಡ ನಿಮ್ಮ ಎಲ್ಲೇ ಹೋದರೂ 9 10ನೇ ಕ್ಲಾಸಿನ ಸಾಕಷ್ಟು ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ವರ್ಗ ಮತ್ತು ವರ್ಗಮೂಲ ಅಂತಕ್ಕಂಥ ಪರಿಕಲ್ಪನೆ ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಧನ್ಯವಾದಗಳು.